ಟಿಕೆಟ್ ಸಿಗೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಅವರ ಮತ್ತು ವೀರಣ್ಣ ಚಾಲೆಂಜ್ ಮಾಡೋದ್ರಲ್ಲಿ ಮಧ್ಯೆ ಜೋರ್ದಾರ್ ಒಂದು ಅಲ್ಲಿ ಕಾಳಗಾಗೋದಿಲ್ಲ, ಎರಡು ಮಾತಿಲ್ಲ. ಒಂದು ಕಡೆ ಮೇಟಿ ಅವರು ಅಭಿವೃದ್ಧಿ ಅಥವಾ ಹಿಂದುಳಿದವರ ಕಾರ್ಡನ್ನು ಉಪಯೋಗ ಮಾಡಿಕೊಂಡ್ರೆ, ಯಾಕಂದರೆ ಬಾಗಲಕೋಟೆ ಹಳ್ಳಿ ಏರಿಯಾದಲ್ಲೇ ಅವ್ರ ಪ್ರಭಾವ ಹೆಚ್ಚದ ಹಳ್ಳಿಗಳಲ್ಲೇ. ಹೀಗಾಗಿ ಅಲ್ಲಿ ಮೇಟಿ ಅವರ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತ ಅಂದರೂ ಸಹಿತ ಇರುವುದೇನಪ್ಪ ಅಂದ್ರೆ ವೀರಣ್ಣ ಚಲಂತಿಮಠ ಅವರ ತಮ್ಮ ಅದು ಸಹೋದರ ಮಲ್ಲಿಕಾರ್ಜುನ ಏನು ಹೆಜ್ಜೆ ಇಡಬಹುದು ಅನ್ನೋ ಸಹಿತ ಅಷ್ಟೇ ಮುಖ್ಯದ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರೇನು ಮಾಡಬಹುದು, ಪೂರ್ಣ ಪ್ರಮಾಣದಲ್ಲಿ ಅನ್ನಕ್ಕೆ ಬೆಂಬಲಿಸ್ತಾರ ಅಥವಾ ವಿರೋಧ ಮಾಡ್ತಾರ ಅನ್ನೋ ಸಹಿತ ಅಷ್ಟೇ ಮುಖ್ಯದ. ಅವೆರಡದ್ರ ಮಧ್ಯದಲ್ಲೇ ಇವತ್ತು ಯತ್ನಾಳರ ಮಾತ್ರ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಇದರಲ್ಲಿ ಹೆಚ್ಚು ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದೀನಿ ಸುಳ್ಳಲ್ಲ. ಯಡಿಯೂರಪ್ಪರಿಗೆ ಗೆಲ್ಲೋ ಸಾಧ್ಯನೂ ಅಷ್ಟ ಹಿನ್ನಡೆ ಆಗುವಂಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪ್ರಯತ್ನ ಅವ್ರು ಯಶಸ್ವಿ ಆಗ್ಬೋದು, ಆಗದೇ ಹೋಗ್ಬೋದು. ಬಟ್ ಅವರ ಆರೋಪಗಳಲ್ಲಿ ಮಾತ್ರ ಹುರುಳಿಲ್ಲ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕುಟುಂಬ ರಾಜ್ಯದ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಟೀಕೆಗಳು ಸಮರ್ಪಕ ಇದ್ದಾವೆ. ಯಾಕಂದರೆ ಯಡಿಯೂರಪ್ಪನವರಾಯ್ತು, ಯಡಿಯೂರಪ್ಪನ ಮಗ ಆಯಿತು, ಹಿಂದೆ ಸಿದ್ದೇಶ್ವರವರ ಪತ್ನಿಯವರಿದ್ದಾಗ ಅವ್ರು ಸೋಲದ ಕಾರಣೀಭೂತರು ಇವರಾದರು ಅಂತ ಆರೋಪಗಳು ಅವ್ರ ಮೇಲೆ ಇದ್ದಾವೆ. ಒಟ್ಟಾರೆಯಾಗಿ ದಾವಣಗೆರೆ ಸುತ್ತಮುತ್ತ ಇರುವಂಥ ರಾಜಕಾರಣದಲ್ಲೇ ಲಿಂಗಾಯತ್ ಲಾಬಿ ನೆಲೆಗಟ್ಟಿನಲ್ಲಿ ಯಡಿಯೂರಪ್ಪನವರು ತಮ್ಮದಂಥ ಅಸ್ತಿತ್ವ ಪಡ್ಕೊಂಡಿದ್ರು ಸಹಿತ ತಮ್ಮ ಪರ ಇದ್ದಂಥವ್ರು ಕಾಂಗ್ರೆಸ್ಸಲ್ಲಿದ್ದರೂ ಸಹಿತ ಅವ್ರ ಪರವಾಗಿ ಕೆಲಸ ಮಾಡ್ತಾರೆ ಅನ್ನೋಂಥ ಆರೋಪವನ್ನು ನಮ್ಮ ಯತ್ನಾಳರ ನಿರಂತರವಾಗಿ ಮಾಡ್ತಾರೆ ನಡೆದಿದ್ದಾರೆ. ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ. ತಮ್ಮ ಮತ್ತು ತಮ್ಮ ಮಗನ ಅಸ್ತಿತ್ವಕ್ಕಾಗಿ, ರಾಜಕೀಯಕ್ಕಾಗಿ ಪಕ್ಷವನ್ನು ಬಲಿ ಕೊಡ್ತಾರೋ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ಈ ನೆಲೆಯಲ್ಲೆಲ್ಲ ವಿಚಾರ ಮಾಡಿದಾಗ ಇವತ್ತು ಒಂದು ರೀತಿಯಿಂದ ನಮ್ಮ ಯಡಿಯೂರಪ್ಪನವ್ರಿಗೆ ಒಂದು ಪರೀಕ್ಷಾ ಕಾರಣ. ಯಾಕಂದ್ರೆ ಯಡಿಯೂರಪ್ಪನವರು ಒಂದು ವೇಳೆ ಸಮರ್ಥನ ಸೋರಿಸೋಂಗೆ ಮಾಡಿದ್ದಾರೆ ಅಥವಾ ಸಮರ್ಥ ಸೋತಂದ್ರೆ ಆ ಕ್ರೆಡಿಟ್ ಯಾರಿಗೆ ಹೋಗ್ತದಪ್ಪ ಅಂದ್ರೆ ಆಟೋಮೆಟಿಕ್ಕಾಗಿ ಯಡಿಯೂರಪ್ಪನಿಗೆ ಹೋಗೋ ಸಾಧ್ಯ